ನೋಡಿ, ಅಪ್ರಾಪ್ತರಿಗೆ ವಾಹನ ಚಾಲನೆ ಕೊಡೋದು ಇವತ್ತಿನ ಹೆತ್ತ ತಂದೆ ತಾಯಿಗಳಿಗೆ ಒಂಥರ ಖುಷಿ ಅನ್ನಿಸ್ಬೋದು. ಕಾರಣ, ನನ್ನ ಮಗ ಇಷ್ಟು ಚಿಕ್ಕ ವಯಸ್ಸಿಗೆ ಗಾಡಿ ಓಡಿಸ್ತಾ ಇದ್ದಾನಲ್ಲ ಅನ್ನೋ ಒಂದು ಹೆಗ್ಗಳಿಕೆ ಮತ್ತು ಹೆಮ್ಮೆ ಹೆತ್ತ ತಂದೆ ತಾಯಿಗಳ ಮನಸ್ಸಲ್ಲಿ ಇರ್ಬೋದು. ಆದರೆ ಕಾನೂನು ರೀತಿಯಲ್ಲಿ ಭಾರತೀಯ ವಾಹನ ಕಾಯ್ದೆ ಅಡಿಯಲ್ಲಿ ಅಂಡರ್ ಸೆಕ್ಷನ್ 199A ಅಡಿಯಲ್ಲಿ ಅದು ಅಪರಾಧವಾಗ್ತದೆ. ಅದರಲ್ಲಿ ಈ ಥರ ಒಂದು ಅಪರಾಧಗಳನ್ನು ಎಸಗಿದಾಗ ಸಣ್ಣ ಮಕ್ಕಳ ಗಾಡಿಗಳನ್ನು ಚಲಾಯಿಸಬೇಕಾದ್ರೆ, ಗಾಡಿಯನ್ನು ಪ್ರಾಸಿಕ್ಯೂಟ್ ಮಾಡಿದ್ರೆ ಹೆತ್ತ ತಂದೆ ತಾಯಿಗಳ ತಂದೆಯವರು, ಅಂದರೆ ಯಾರು ಗಾಡಿಯ RC ಓನರ್ ಯಾರಿದ್ದಾರೆ ಅವರು 25,000 ರೂಪಾಯಿ ತನಕ ಫೈನ್ ಕಟ್ಟಬೇಕಾಗ್ತದೆ. ಮತ್ತು 3 ವರ್ಷ ಇಂಪ್ರಿಸನ್ಮೆಂಟು ಹೋಗ್ಬೇಕಾಗತ್ತೆ. ಮತ್ತು ಏನಾದರೂ ಮಕ್ಕಳು ಅಂಡರ್ ಏಜ್ನವರು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸಿದ್ರೆ ಅವ್ರಿಗೆ ಲೈಫ್ ಟೈಮಲ್ಲೂ DL ಸಿಗೋದಿಲ್ಲ. ಈ ಥರದ್ದೆಲ್ಲ ಸ್ಟ್ರಿಕ್ಟ್ ಕಾನೂನುಗಳಿದ್ದಾವೆ. ಆದರೆ ಹೆತ್ತ ತಂದೆ ತಾಯಿಗಳು ಇವತ್ತ ನನ್ನ ಮಗ ಇಷ್ಟು ಚಿಕ್ಕ ವಯಸ್ಸಿಗೆ ಗಾಡಿ ಓಡಿಸ್ತಾ ಇದ್ದಾನೆ ಅಂತ ಹೇಳಿ ಆ ಒಂದು ಹೆಗ್ಗಳಿಕೆ, ಆ ಒಂದು ಹೆಮ್ಮೆ, ಆಮೇಲೆ ಬೇರೆಯವ್ರ ಮುಂದೆ ತೋರಿಸಿಕೊಳ್ಳೋಕ್ಕೋಸ್ಕರವ ತಂದೆ ಹಿಂದೆ ಕುಂತಿರ್ತಾರೆ, ಆದರೆ ಮಗು ಕೈಲಿ ಗಾಡಿ ಓಡಿಸ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಆ ಕುಟುಂಬಕ್ಕೆ ಯಾರು ಹೊಣೆ ಅನ್ನೋ ಒಂದು ಸಣ್ಣ ಒಂದು ಕನಿಷ್ಠ ಜ್ಞಾನವಾದರೂ ಇರಬೇಕು ಅಂತೇಳಿ ನಾನಾದರೂ ಭಾವಿಸ್ತೇನೆ. ಆದಷ್ಟು ಮಕ್ಕಳಿಗೆ ಉದಾಹರಣೆಗೆ ಹೇಳ್ಬೇಕಾದ್ರೆ, ಇಲ್ಲಿ ವಿದ್ಯಾನಗರ ಲಿಮಿಟ್ಸ್ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಮಕ್ಕಳು ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ನಿಯರ್ ಬೈ ಒಂದು 17 ವರ್ಷದ ಹುಡುಗ ಸ್ಕೂಟ್ರಲ್ಲಿ ಆಡಿ ಕಾರ್ನವನು ಬಂದು ಹುಡುಗನ ಅವನು ಅಂಡರ್ ಏಜ್ನೇ ಹೊಡೆದು ಆಕ್ಸಿಡೆಂಟ್ ಆಯಿತು. ಆಡಿ ಕಾರ್ನ ಹುಡುಗ ಜೀವನದ JJ ಆ್ಯಕ್ಟಲ್ಲಿ ಅವನು ಹೋದ, ಅವರ ತಂದೆನೂ ಅರೆಸ್ಟ್ ಆದರು. ಈ ಥರದ ಸಮಸ್ಯೆಗಳಿದ್ದಾವೆ. ದಯವಿಟ್ಟು ಮೋಟ್ರ್ ವೆಹಿಕಲ್ ಕೇಸ್ಗಳಲ್ಲಿ ಯಾರು ಹುಡುಗಾಟ ಆಡೋದು ಬೇಡ. ಸ್ವಲ್ಪ ಜವಾಬ್ದಾರಿಯುತ ನಾಗರಿಕರಾಗಿ ಸಮಾಜದಲ್ಲಿ ಆಸ್ತಿಯಾಗುವಂತಹ ಮಕ್ಕಳನ್ನ ಬೆಳೆಸೇ ಹೊರತು ಮಕ್ಕಳ ಕೈಗೆ ಶೋಕಿಗೋಸ್ಕರ ಗಾಡಿಗಳು ಕೊಟ್ಟು ಸಮಸ್ಯೆಗಳನ್ನು ಅನುಭವಿಸೋದು ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೀವು ಪ್ರಜ್ಞಾವಂತರಾಗಿ ಸ್ವಲ್ಪ ಯೋಚನೆ ಮಾಡಿ, ತಾವೇ ಒಂದು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ತಮ್ಮನ್ನು ತಾವು ಅಂತರಾತ್ಮದಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ. ಒಂದು ಕೊಲೆ ಅಂತ ಆದರೆ ಅಲ್ಲಿ ಸ್ವಾರ್ಥ ಇರುತ್ತೆ, ದ್ವೇಷ ಇರುತ್ತೆ, ಅಥವಾ ಏನೋ ಒಂದು ಉದ್ದೇಶ ಇರುತ್ತೆ. ಏನೋ ಒಂದು ಉದ್ದೇಶದಲ್ಲಿ ಒಂದು ಮರ್ಡರ್ ಆಗ್ತದೆ. ಯಾರು ಮರ್ಡರ್ ಆಗ್ತಾನೆ ಅಂತಲ್ಲಿ ಮರ್ಡರ್ ಮಾಡೋರಿಗೆ ಗೊತ್ತಿರುತ್ತೆ, ಮತ್ತು ಮರ್ಡರ್ ಆಗೋನಿಗೂ ಆ ಸೂಕ್ಷ್ಮಗಳು ಇರ್ತವೆ. ಆದರೆ ವಾಹನ ಚಲಾವಣೆಯಲ್ಲಿ ಹೋಗ್ಬೇಕಾದ್ರೆ ಎದುರಿಗೆ ಬರ್ತಾ ಇರ್ತಕ್ಕಂಥ ಸವಾರ ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ, ಮುಂದೆ ಬರ್ತಾ ಇರೋನು ಯಾರು ಅಂತ ಗೊತ್ತಿರೋದಿಲ್ಲ. ನಮ್ಮ ನೆಗ್ಲಿಜೆನ್ಸಲ್ಲಿ ಹೋಗಿ ಒಂದು ಚೂರು ಹೆಚ್ಚು ಕಡಿಮೆ ಆಯ್ತಂದರೆ ಅಮಾಯಕ ಒಬ್ಬ ನಿರಪರಾಧಿ, ಏನೂ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಳ್ಳೋದಿದೆಯಲ್ಲ, ಇದು ಘೋರಾತಿ ಘೋರ ಅಂತೇಳಿ ನಾನಾದರೂ ಭಾವಿಸ್ತೇನೆ. ರಸ್ತೆಗಳಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸಿ, ಮತ್ತು ಯಾವುದೇ ಕಾರಣಕ್ಕೂ ಅಪ್ರಾಪ್ತರಿಗೆ ವಾಹನಗಳನ್ನು ಕೊಡೋದನ್ನು ಕಡಿಮೆ ಮಾಡಿ, ಸಾರ್ವಜನಿಕರು ಹೆಲ್ಮೆಟ್ಗಳನ್ನು ಹಾಕ್ಕೊಂಡು ಗಾಡಿಗಳನ್ನು ಓಡಿಸಿ, ರ್ಯಾಷ್ ನೆಗ್ಲಿಜೆಂಟನ್ನು ಕಡಿಮೆ ಮಾಡಿ, ಸಂಚಾರಿ ನಿಯಮಗಳನ್ನು ಪಾಲಿಸಿ, ರೋಡ್ ಡಿಸಿಪ್ಲಿನನ್ನು ಕಾಪಾಡಿಕೊಳ್ಳಿ, ವಾಹನಗಳಲ್ಲಿ ಸರಿಯಾದ ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ಳಿ. ಯಾವುದೇ ರೀತಿ ನಮ್ಮಗಳಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವಂತಹ ವ್ಯವಸ್ಥೆಗಳನ್ನು ದಯವಿಟ್ಟು ಮಾಡೋದು ಬೇಡ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ, ಮೋಟ್ರ್ ವೆಹಿಕಲ್ ಕೇಸ್ಗಳಲ್ಲಿ ಯಾರ ಮೇಲೆ ಯಾರಿಗೂ ದ್ವೇಷ ಇರಲ್ಲ. ಆದರೆ ಸಮಸ್ಯೆ ಅನುಭವಿಸೋರು ಯಾರೋ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ. ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ, ಇದು ಬಾಳು ನೋಡು ನೀ ತಿಳಿದನೆಂದರೂ ತಿಳಿದ ತೀರನಿಲ್ಲ, ಹಲವುತನದ ಮೈ ಮರೆಸುವಾಟವುದು ನಿಜವ ತೋರದಲ್ಲ. ಅಂದರೆ ಅಡಿಗರು ಬರೆಯೋ ರೀತಿಯಲ್ಲಿ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ. ನಮ್ಮ ವ್ಯವಸ್ಥೆಯಲ್ಲಿ ಹೇಗಾಗುತ್ತೆ ಅಂದರೆ, ತಪ್ಪು ಮಾಡಿಲ್ಲದವನು ಸಹ, ತಪ್ಪೇ ಇಲ್ಲದವನು ಸಹ ಅಮಾಯಕ, ಯಾರದೋ ಖುಷಿಗೆ, ಯಾರದೋ ಲಲಾಸೆಗೆ, ಯಾರದೋ ಒಂದು ಇಚ್ಛೆಗೋಸ್ಕರ ತನ್ನ ಜೀವವನ್ನು ಕಳ್ಕೊಳ್ಳುವಂಥದ್ದು ಅಥವಾ ಈ ಗಾಯಗಳಾಗುವಂಥದ್ದು ಆಗ್ತದೆ. ಆದ್ದರಿಂದ ಮೋಟ್ರ್ ವೆಹಿಕಲ್ ಕೇಸ್ಗಳಲ್ಲಿ ದಯಮಾಡಿ ಮೋಟ್ರ್ ವೆಹಿಕಲ್ ವಾಹನಗಳನ್ನು ಚಲಾವಣೆ ಮಾಡಬೇಕಾದ್ರೆ ಆದಷ್ಟು ಸಂಚಾರಿ ನಿಯಮಗಳನ್ನು ಪಾಲಿಸಿ. ಈ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿಯಾಗಿ ತಾವೆಲ್ಲ ಇರಿ, ಸುಖವಾಗಿರಿ, ಸಂತೋಷವಾಗಿರಿ, ನೆಮ್ಮದಿಯಾಗಿರಿ. ಯಾವಾಗಲೂ ಸಂಚಾರಿ ನಿಯಮಗಳನ್ನು ಪಾಲಿಸಿ ಅಂತೇಳಿ ಮೂಲಕ ಇರ್ತೇನೆ.